ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಚಪ್ಪಾಳೆ ನಂದಿತಾ ಮೇಡಮ್ಗೆ ಪ್ಲೀಸ್. ಇವತ್ತು ನೀವು ಈ ಹಾಡನ್ನ ಹಾಡಿ ನಿಜವಾಗ್ಲೂ ವೇದಿಕೆ ಮೇಲೆ ಒಂದು ಹೊಸ ರೀತಿಯ ಹಬ್ಬನ ಸೃಷ್ಟಿ ಮಾಡಿದಿರಾ. ಎಂತ ಬ್ಯೂಟಿಫುಲ್ ಸಿಂಗಿಂಗ್. ಅಂಡ್ ಪೃಥ್ವಿ, ನಂದಿತಾ ಮೇಡಮ್, ಇಲ್ಲಿ ನಿಂತು ಹಾಡುವಂತ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಹಳ ನರ್ವಸ್ ಆಗಿದ್ದೆ, ಬಟ್ ನಮ್ಮ ಗುರುಗಳ ಎದುರುಗಡೆ ಕುತ್ಕೊಂಡಿದ್ರೆ ಇನ್ಸ್ಪಿರೇಷನ್. ಅರೇ, ಸೊ ಅವ್ರ ಎದುರುಗಡೆ ಇದ್ರೆ ಚೆನ್ನಾಗಿ ಹಾಡಬೇಕು, ಶ್ರುತಿ ಪಕ್ಕ ಇರಬೇಕು ಅಲ್ವಾ? ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ. ಅವ್ರಿದ್ರೆ ನನಗೆ ಸ್ಫೂರ್ತಿ ಹಾಡಕ್ಕೆ. ಸೊ ಜೊತೆಗೆ ಅವರಿಬ್ರು ಕೂಡ. ವಿಪಿ ಸರ್, ಹೇಗಿತ್ತು ಈ ಹಬ್ಬ? ನಂದಿತಾ ಅವರೇ, ನಾನು ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್ ವಾಯ್ಸ್. ಥ್ಯಾಂಕ್ ಯು. ಇವತ್ತು ನಿಮ್ಮ ವಾಯ್ಸಲ್ಲಿರೋ ಒಂದು ಸ್ವೀಟ್ನೆಸ್, ನಂದಿತಾ ಅವ್ರು ಯಾಕೆ ನಂದಿತಾ ಅನ್ನೋದನ್ನ ಮತ್ತೊಮ್ಮೆ ತಾವು ಈ ವೇದಿಕೆಯಲ್ಲಿ ಆ ಸಿಹಿಯಾದ ದನಿಯ ಮೂಲಕ ಸಮಸ್ತ ಕನ್ನಡಿಗರಿಗೆ ಹೇಳಿದ್ದೀರಾ. ಅದಕ್ಕೆ ತಕ್ಕನಾಗಿ ನಮ್ಮ ಈ ಬೇಕರಿ ಹುಡುಗಿ ಪೃಥ್ವಿ ಎವ್ರಿ ಡೇ ಎವ್ರಿ ಪರ್ಫಾರ್ಮೆನ್ಸು ಒಂದು ಬೇರೆ ಲೆವೆಲ್ಗೆ ಹೋಗ್ತಾ ಇದ್ದೀನಿ. ಬ್ಯೂಟಿಫುಲ್. ಥ್ಯಾಂಕ್ ಯು ನಂದಿತಾ ಅವರೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಜನ್ಯಾ ಜಿ ಮೇಡಮ್ ನಮಸ್ಕಾರ. ನಮಸ್ತೆ. ಹ್ಯಾಪಿ ಅಂಡ್ ಬ್ಲೆಸ್ಡ್ ನಿಮ್ಮ ವಾಯ್ಸ್ ಕೇಳೋದಕ್ಕೆ ಮೇಡಮ್ ಆನ್ ದ ಸ್ಟೇಜ್. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಖಂಡಿತ ಆ್ಯಸ್ ಅ ಫ್ಯಾನ್ ನಾನು ಕೂಡ ಕೂತ್ಕೊಂಡು ಬಹಳ ಎಂಜಾಯ್ ಮಾಡಿದೆ. ಆ್ಯಂಡ್ ನನಗೆ ಪೃಥ್ವಿ ನೋಡಿದ್ರೆ ಬಹಳ ಖುಷಿ ಆಯ್ತು. ಯಾಕಂದರೆ ಪೃಥ್ವಿನೂ ಕೂಡ ನಿಮ್ಮ ಥರದ್ದೇ ಒಂದು ಮೆಲಡಿಯಸ್ ವಾಯ್ಸ್. ನಿಮ್ಮ ಸೇವೆ ಕನ್ನಡ ಮ್ಯೂಸಿಕ್ಗೆ ಭಾಳ ಹೆಚ್ಚಾಗಿದೆ. ಅದೇ ರೀತಿ ಅವಳದು ಆಗಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಮೇಡಮ್ ಅವ್ರು ಹಾಡೋದನ್ನ ನೀವು ನೋಡಿದಿರಾ, ಕರೆಕ್ಟ್ ಮಾಡಿದಾರ, ಅವ್ರಿಗೆ ಪಾಠ ಹೇಳ್ಕೊಟ್ಟಿದ್ದೀರಾ. ಇವತ್ತು ಸರಿಗಮಪ ವೇದಿಕೆಯಲ್ಲಿ ಸ್ಟೇಜ್ ಮೇಲೆ ನಿಮ್ಮ ಮುಂದೆ ಹಾಡಿದ್ರು. ನಿಮ್ಗೆ ಎಷ್ಟು ಸಂತೋಷ ಆಯ್ತು ಮಹಾಗುರುಗಳೇ? ನಿಜವಾಗ್ಲೂ ಚೆನ್ನಾಗಿ ಹಾಡಿದ್ರಿ ಇಬ್ಬರು. ಥ್ಯಾಂಕ್ ಯು. ಅದೇ ಇವ್ರು ಪ್ರಾರಂಭ ಮಾಡೋವಾಗಲೇ ಇಬ್ಬರದು ಕಂಠ ಶ್ರುತಿಯಲ್ಲಿತ್ತು. ಆಮೇಲೆ ಹಾಡ್ತಿದ್ದಾಗ ಯಾರು ನಂದಿತಾ ಯಾರು ಪೃಥ್ವಿ ಅನ್ನೋದೇ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಸೊ ಹಾಗೆ ಕೋಆರ್ಡಿನೇಟ್ ಮಾಡ್ಕೊಂಡು ಆಡ್ತಾ ಇದ್ರು. ಆಮೇಲೆ ಈ ಹಾಡಿನ ಕಡೆ ಭಾಗ ತುಂಬಾ ಚೆನ್ನಾಗಿ ಇಂಪ್ರೂವೈಸ್ ಮಾಡಿದ್ರು. ಯಾರ್ದು ಐಡಿಯಾ ಅದು? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ವಿಪಿ ಸರ್ ಅಂಡ್ ಹೇಮಂತ್ ಸರ್. ಥ್ಯಾಂಕ್ ಯು. ಅಂಡ್ ವಾಟ್ ಅ ಸ್ಪೆಷಲ್ ಸಾಂಗ್. ಅಂಡ್ ಆ ಸ್ಪೆಷಲ್ ಸಾಂಗಿಗೆ ಮಹಾಗುರುಗಳ ಕಡೆಯಿಂದ ಗೋಲ್ಡನ್ ಬಜರ್. ಥ್ಯಾಂಕ್ ಯು ಮೇಡಮ್. ಈಗ ನೀವು ಫುಲ್ ಹಬ್ಬ ಕೊಟ್ಟಿದ್ದೀರಾ. ನಿಮ್ಮ ಫ್ಯಾನ್ಸ್ಗೆ ಕೂಡ ಯಾವಾಗ್ಲೂ ನಿಮ್ಮ ಹಾಡುಗಳ ಹಬ್ಬ ಇದ್ದೇ ಇರತ್ತೆ, ಓಕೆನಾ? ಅದ್ರಲ್ಲಿ ಒಂದು ಫ್ಯಾನ್ ಅಂದ್ರೆ ಅವ್ರು ಪರ್ಸನಲಿ ಹಿ ವಾಂಟೆಡ್ ಟು ಕಮ್ ಅಂಡ್ ಮೀಟ್ ಯು. ಸೊ ಆ ಫ್ಯಾನು ಬರಕ್ ಆಗಿಲ್ಲ ಕಾರಣಾಂತರದಿಂದ, ಬಿಕಾಸ್ ನಿಮ್ಗೆ ಗೊತ್ತು ಇವಾಗ ಮತ್ತೆ ಸ್ಟ್ರಿಕ್ಟ್ ಆಗ್ತಾ ಇದೆ ರೂಲ್ಸ್ ಎಲ್ಲ. ಸೊ ಹಾಗಾಗಿ ಒಂದು ಫೋನ್ ಮಾಡಿದ್ದಾರೆ. ಆ ಫ್ಯಾನ್ಗೆ ಒಂದ್ಸಲಿ ನಿಮ್ ಸ್ವೀಟ್ ಆದ ವಾಯ್ಸ್ ಅಲ್ಲಿ ಹಾಯ್ ಹಲೋ ಅಂತ ಮಾತಾಡ್ಬಿಟ್ರೆ ಅವ್ರ ಜೀವನ ಪಾವನ ಆಗ್ಬಿಡತ್ತೆ. ಯಾ, ಎಸ್, ಕನೆಕ್ಟ್ ಮಾಡಿ ಆ ಫ್ಯಾನ್ಗೆ ಪ್ಲೀಸ್. ನೀವು ಹಲೋ ಹೇಳಿ ಮೇಡಮ್. ಹಲೋ. ನನ್ ಮಗ ಅದು. ಹಲೋ. ಬೇಡ ಬೇಡ ಅಂತ ಇದ್ದಾನೆ, ಮಾತಾಡಲ್ಲ ಅಂತ. ಅಯ್ಯೋ, ಏನು ಅವನ ಹೆಸರು? ರೇಯಾನ್ಶ್. ಎಷ್ಟು ವಯಸ್ಸು ಅವನಿಗೆ? 3. ಯಾರ ತರ? ನಿಮ್ ತರನಾ ನಿಮ್ಮ ಹಸ್ಬೆಂಡ್ ತರನ? ಅವರು ಗುಣದಲ್ಲಿ ಐ ಥಿಂಕ್ ಹಸ್ಬೆಂಡ್ ತರ, ನೋಡಕ್ ಸ್ವಲ್ಪ ನಿಮ್ ತರ ಇಷ್ಟು ಬ್ರೈಟ್ ಅಂಡ್ ವೈಟ್ ಆಗಿರ್ತಾರೆ. ರೇಯಾನ್ಶ್ ಅಲ್ವಾ? ಇವ್ರ ತರ ಏನಾದ್ರು ಇರ್ತಾರೆ ಮೇಡಮ್ ಅವರು? ಯಾರ್ತರ? ಮೇಡಮ್, ಸರ್ಪ್ರೈಸ್ ಹೆಂಗಿತ್ತು? ಸೀರಿಯಸ್ಲಿ ಶಾಕ್. ನನಗೆ ಶಾಕಾ? ಖುಷಿ ಆಯ್ತಾ? ತುಂಬಾನೇ ಖುಷಿ ಆಯ್ತು. ಅವ್ರ ಪರಿಚಯ ನೀವೇ ಮಾಡ್ಕೊಳ್ಬೇಕು. ಇದು ರಾಕೇಶ್, ಹಸ್ಬೆಂಡ್. ಹಲೋ ರಾಕೇಶ್, ವೆಲ್ಕಮ್ ಟು ಸರಿಗಮಪ ಚಾಂಪಿಯನ್ಶಿಪ್. ಬಟ್ ನಂದಿತಾ ಮೇಡಮ್, ನಿಮ್ಮ ಜೀವನದಲ್ಲಿ ಅವನ್ ಎಷ್ಟು ಸ್ಪೆಷಲ್ ನನಗೆ ಹೇಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಟೀಮ್ಗೆ, ಸರಿಗಮ ಟೀಮ್ಗೆ. ಇವನು ನಮ್ಗೆ ಸ್ಪೆಷಲ್ ಅಂದ್ರೆ ನಮ್ಮ ಲೈಫ್ ಆಕ್ಚುಲಿ. ಸೋ ಸ್ವೀಟ್, ಸೋ ಸ್ವೀಟ್, ಸೋ ಸ್ವೀಟ್, ವೆರಿ ಪ್ರೆಷಸ್. ಸೋ ಸ್ವೀಟ್. ಈ ಫ್ಯಾಮಿಲಿ ಏನಿದೆ, ರಾಕೇಶ್ ಅವರು, ನಂದಿತಾ ಅವರು ಹಾಗೂ ರಿಯಾನ್ಶ್ ಅವ್ರು ಏನಿದ್ದಾರೆ, ಈ ಒಂದು ಪಿಕ್ಚರ್ ಪರ್ಫೆಕ್ಟ್ ಫೋಟೋದಲ್ಲಿ ಇನ್ನೊಂದು ವಿಶೇಷತೆ ಸೇರ್ಬೇಕು. ಆ ವಿಶೇಷತೆನ ಬರಮಾಡಿಕೊಳ್ಳೋಣ. ಫಸ್ಟ್ ಆಫ್ ಆಲ್, ಆ ಮಗು ಯಾರು ಮೇಡಮ್? ಅದು ನಾನು. ಸೋ ಕ್ಯೂಟ್ ಮೇಡಮ್. ನೀವು ನಿಮ್ಮ ತಾಯಿ ಅದು. ಸೊ ಆ ತಾಯಿ ಬಗ್ಗೆ ಹೇಳಿ ಪ್ಲೀಸ್. ಅವರಿಂದನೇ ನಾನು ಆಕ್ಚುಲಿ ಸ್ಟೇಜ್ ಮೇಲೆ ಇರೋದು.
ನಿಮ್ಮ ಮೊದಲ ಗುರು. ಖಂಡಿತ ನನ್ನ ಮೊದಲ ಗುರು, ನನ್ನ ಮ್ಯೂಸಿಕ್ ಇನ್ಸ್ಪಿರೇಷನ್ನೇ ಅವರು, ನಮ್ಮ ತಂದೆ ತಾಯಿ ಇಬ್ರು. ತಂದೆ ಇಲ್ಲ ಈಗ, ಐ ಲಾಸ್ಟ್ ಹಿಮ್. ಸೊ ಅಮ್ಮ ಒಬ್ಬರು ಇವಾಗ ಸ್ಟ್ರೆಂತ್ ನಮ್ಮಿಬ್ರಿಗೂ. ಹಿ ಲಾಸ್ಟ್ ಹಿಸ್ ಪೇರೆಂಟ್ಸ್, ಸೊ ಶೀ ಈಸ್ ದ ಒನ್ ಇವಾಗ ನಮಗೆ. ಅವ್ರ ಹೆಸರು ಜಾನಕಿ ಅಂತ, ಅವರು ವೀಣಾ ನುಡಿಸ್ತಾರೆ. ಓ, ವೀಣೆ ನುಡಿಸ್ತಾರೆ. ವೇದಿಕೆ ಮೇಲೆ ಅವರು ಕೂಡ ಬಂದಿದ್ದಾರೆ. ಅವ್ರನ್ನ ಕೂಡ ನೀವೇ ಹೋಗಿ ಸ್ವಾಗತಿಸ್ಬೇಕು ಪ್ಲೀಸ್. ನಂದಿತಾ ಮೇಡಮ್ ಅವರ ತಾಯಿ, ಅವರ ಸಂಗೀತದ ಮೊದಲ ಗುರು ಜಾನಕಿ ಅಮ್ಮ ಇವತ್ತು ಸರಿಗಮಪ ವೇದಿಕೆಗೆ ಆಗಮಿಸಿದ್ದಾರೆ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಂದಿತಾ ಮೇಡಮ್ ಚಿಕ್ಕ ಮಗು ಇರ್ಬೇಕಾದ್ರೆ ಹೆಂಗೆ, ತುಂಬಾ ತರ್ಲೆನಾ? ಇವಳು ತುಂಬಾ ಸೈಲೆಂಟ್. ಓಹೋ, ಇವನು ಸ್ವಲ್ಪ ತರ್ಲೆ, ರಾಕೇಶ್ ಸರ್ ತರ. ನೋಡಿ ಇಬ್ರು ಈಗ್ಲೂ ಆಟ ಆಡ್ತಿದ್ದಾರೆ. ಇವಳು ತುಂಬಾ ಸೈಲೆಂಟ್. ಅವಳಿಗೆ ಸಂಗೀತದಲ್ಲಿ 3.5 years ಇರುವಾಗಲೇ ಹಾಡುಗಳು ಹೇಳೋಳು. ಹಂಸಲೇಖ ಗುರುಗಳನ್ನ ಕಂಡ್ರೆ ತುಂಬಾ ಇಷ್ಟ ಅವಳು. ಅದು ಯಾವಾಗ್ಲಿಂದ ಅಂದ್ರೆ ಅವಳು ಒಂದು 8-10 ವರ್ಷದ ಹುಡುಗಿ ವೀಣೆನಲ್ಲಿ, ಅವಾಗ ಹೋಲ್ ಅವ್ರದ್ದು ರಣಧೀರ ಅವಾಗೆಲ್ಲ ಬಂದಿತ್ತಲ್ಲ ಸಿನಿಮಾಗಳದ್ದು, ಎಲ್ಲದು ವೀಣೆನಲ್ಲಿ ನುಡ್ಸೋಳು, ಪ್ರೋಗ್ರಾಮ್ಸ್ ಕೊಡ್ತಿದ್ರು ಅವಾಗ್ಲೇ ಅಷ್ಟು ಚಿಕ್ಕ ಏಜ್ ಅಲ್ಲಿ ಸ್ಟೇಜ್ ಮೇಲೆ. ಅದು ಅವಳಿಗೆ ಒಂಥರ ಐಡಿಯಲ್ ಇದು ಅವರು ಅಲ್ವಾ? ಈಸ್ ಅನ್ ಇನ್ಸ್ಪಿರೇಷನ್, ಎಲ್ರಿಗೂ ಇನ್ಸ್ಪಿರೇಷನ್. ಮಹಾಗುರುಗಳೇ, ಅವರು ವಿದ್ಯಾರ್ಥಿನಿಗಿಂತ ಹೆಚ್ಚಾಗಿ ನಿಮ್ಮ ಅಭಿಮಾನಿಯಾಗಿ ವೇದಿಕೆ ಮೇಲೆ ನಿಂತು ಹಾಡಿದ್ದಾರೆ. ಎಂತ ಅಭಿಮಾನಿ ಮಹಾಗುರುಗಳೇ. ಆಯಮ್ಮ ಅವರು ಒಂದು ಗುರುಕುಲ. ಅವರು ಯಾರೇ ಬಂದ್ರು ಅವ್ರಿಗೆ ಸ್ವರ ಕಲಿಸೋದು, ವೀಣೆ ಕಲಿಸೋದು, ಸಂಗೀತ ಕಲಿಸೋದು, ಅವ್ರಿಗೆ ಅದೊಂದು ಅಭ್ಯಾಸ. ಈವನ್ ನನ್ನ 2 ಮಕ್ಕಳಿಗೂ ಅವರೇ ವೀಣೆ ಹೇಳ್ಕೊಟ್ಟಿದ್ದು. ನಾನು ನಮ್ಮ ಮಕ್ಕಳನ್ನ ಕರ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಿದ್ದೆ. ಆ ರೀತಿಯ ಒಂದು ಗುರುಕುಲ ಚನ್ನರಾಯಪಟ್ಟಣದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ನಿರಂತರವಾಗಿ ಸುಮಾರು 40 ವರ್ಷಗಳಿಂದಲೂ ಸಂಗೀತ ಹೇಳ್ಕೊಡೋ ಕೆಲಸನೇ ಮಾಡ್ತಿದ್ದಾರೆ. ಅದೊಂದು ದೊಡ್ಡ ತ್ಯಾಗದ ಬದುಕು ಆಕ್ಚುಲಿ. ಈಕೆ ಸಂಗೀತ ಇವರ ತಂದೆ ಇದಾರಲ್ಲ, ದೊಡ್ಡ ಮ್ಯಾಥಮೆಟಿಷಿಯನ್ ಅವರು. ಅಂದ್ರೆ ಅವ್ರ ಜೀವನ ಪೂರ್ತಿ ಬೋಧನೆಯಲ್ಲೇ ಕಾಲ ಕಳೆದ್ರು. ಈ ವಾಸ್ ವಂಡರ್ಫುಲ್ ಟೀಚರ್. ನಾವು ಅವ್ರನ್ನ ಕಳ್ಕೊಂಡ್ವಿ ಆಕ್ಚುಲಿ. ಜಾನ್ ಕಮ್ನವರು ನಂದಿತಾ ಭವಿಷ್ಯಕ್ಕೋಸ್ಕರ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಹಾಗೆ ಆಕೆ ಕೂಡ ತನ್ನ ಪ್ರತಿಭೆಯನ್ನ ಪ್ರದರ್ಶಿಸಿ ಈ ಸ್ಥಾನಕ್ಕೆ ಬಂದಿದ್ದಾಳೆ. ಮುಖ್ಯವಾಗಿ ಪ್ರತಿಭೆಗಳ ಮೇಲ್ ಬರೋದು ಬೇರೆ, ಆದ್ರೆ ಒಬ್ಬ ಗುರು ಸಂಗೀತವನ್ನು ನಿರಂತರವಾಗಿ ಕಲಿಸೋದಿದೆಯಲ್ಲ, ಅದು ಕರ್ನಾಟಕದಲ್ಲಿ ಬಹಳಷ್ಟು ಮನೆಗಳಲ್ಲಿ ಸಾಧ್ಯವಾಗಿದೆ. ಅದಕ್ಕೆ ಕರ್ನಾಟಕ ಸಂಗೀತ ನಮ್ಮಲ್ಲಿ ಇಷ್ಟೊಂದು ಗಟ್ಟಿಯಾಗಿ ತಳ ಊರಿರೋದು ಆ ಕೀರ್ತಿಗೆ ಕಾರಣ ಜಾನ್ ಕಮ್ನವರೇ ಆಗಿದ್ದಾರೆ ಅಂತ ಕಾರಣ.